ವೀಕ್ಷಕರೇ ನಮಸ್ಕಾರ. ಇದು ನಮ್ಮ ಹಲಸಿನ ತೋಟ. ನಿನ್ನೆ ರಾತ್ರಿ ಏನಾಗಿದೆ ಅಂದರೆ ಕರಡಿ ಬಂದು ದಾಳಿ ಮಾಡಿದೆ ನಮ್ಮ ತೋಟಕ್ಕೆ. ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲೆಲ್ಲ ತಿಂದಾಕಿದೆ. ಹಣ್ಣು ತಿಂದರೆ ಪರವಾಗಿಲ್ಲ, ಬಟ್ ಬೇರೆ ಕಡೆ ಎಲ್ಲ ದಾಳಿ ಮಾಡಿ ಕೊಂಬೆ ಎಲ್ಲ ಮುರಿದು ಇದೆಲ್ಲ ಮಾಡೋಗಿದೆ. ಇದು ನಮ್ಮ ಹಳೆ ಗಿಡಗಳು, ಹಂಗಾಗಿ ಕೊಂಬೆ ಮುರಿದಿಲ್ಲ. ಸೊ ಹೊಸ ಕಸಿ ಗಿಡಗಳಿಗೆ ಮೇಲೆ ಹತ್ತಿದ್ರೆ ಕೊಂಬೆ ಮುರಿದೋಗ್ಬಿಡುತ್ತೆ. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಶಂಕರ ರೆಡ್ ಹಲಸು. ಈ ಗಿಡ ಈ ವರ್ಷ ಮೊದಲನೇ ಸಾರಿ ಕಾಯೋಗ್ಬಿಟ್ಟಿತ್ತು. ಸೊ ಮೊದಲನೇ ಹಣ್ಣು ನಿಮಗೆ ತೋರಿಸ್ಬೇಕು ಅಂತ ನಾನು ಕಾಯ್ತಾ ಇದ್ದೆ. ಆದರೆ ನೋಡಿ, ಕರಡಿ ಬಂದು ಎಲ್ಲ ಕಿತ್ತಾಕಿಬಿಟ್ಟಿದೆ. ಇನ್ನು ಕಾಯಿಗಳು ಇನ್ನೂ ಒಂದು 2 ದಿನ ಇರಬೇಕಾಯಿತು. ಸೊ ನಿಮಗೆ ತೋರಿಸೋಣ ಅಂತ ನಾನು ಕಾಯ್ಕೊಂಡಿದ್ದೆ, ಈ ಮರದಲ್ಲಿ ಕೂಡ ಹೆಂಗೆ ಬಿಡುತ್ತೆ ಅಂತ. ಬಟ್ ಕರಡಿ ಬಂದು ದಾಳಿ ಮಾಡಿ ಎಲ್ಲ ಕಿತ್ತಾಕಿ ಹೋಗ್ಬಿಟ್ಟಿದೆ. ಹಣ್ಣುಗಳು ತಿಂದು ಕಾಯಿಗಳನ್ನೆಲ್ಲ ಹಿಂಗೆ ಕಿತ್ತು ನೋಡಿ, ಹಿಂಗೆಲ್ಲ ಅಧ್ವಾನ ಮಾಡೋಗ್ಬಿಟ್ಟಿದೆ. ಏನು ಮಾಡೋಣ. ಶಂಕರ ರೆಡ್ ತಳಿ ಇದು, ಬಟ್ ಅದು ಬಂದು ಎಲ್ಲ ಧ್ವಂಸ ಮಾಡೋಗ್ಬಿಟ್ಟಿದೆ. ನಮ್ಮ ಕೊರಟಗೆರೆ ತಾಲೂಕಲ್ಲಿ ಇದೊಂದು ಸಮಸ್ಯೆ. ಕೊರಟಗೆರೆ ಮತ್ತು ಮಧುಗಿರಿ ತಾಲೂಕಲ್ಲಿ ಕರಡಿಗಳು ಬೆಟ್ಟದಲ್ಲೆಲ್ಲ ಇರುತ್ತೆ. ಹಲಸು ಎಲ್ಲಿರುತ್ತೋ ಆ ಹಲಸಿನ ತೋಟಕ್ಕೆ ದಾಳಿ ಮಾಡಿ ಹಿಂಗೆಲ್ಲ ಮಾಡೋಗ್ಬಿಡ್ತವೆ. ಸೊ ಬೇಜಾರಾಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಕಾಡು ಪ್ರಾಣಿಗಳಲ್ವಾ, ಅವು ಗುಣ ಅದು ಹಾಗೆ. ಅದು ನಾವೇನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೊ ನಮಗೆ ಬೇಜಾರು ಮಾಡ್ಕೊಳೋದಷ್ಟೇ ನಾವು.